ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರೆ. ನಮ್ಮ ರೇವಣ್ಣ ಮಾಡ್ಕೊಳ್ತಿರುವ ಎಡವಟ್ಟುಗಳು JDSಗೆ ಮತ್ತೊಮ್ಮೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡ ಕಾಣಿಸ್ತಾ ಇದ್ದಾವೆ. ರೇವಣ್ಣ ಇತ್ತೀಚೆಗಾಡಿರೋ ಮಾತನ್ನ ನೀವೆಲ್ಲರೂ ಗಮನಿಸಿರ್ತೀರಾ. ಎಲ್ಲಿಂದ ಹಿಡ್ಕೊಂಬಂದ್ರಿ ಇವ್ರನ್ನ ಅಂತ ಮಹಿಳಾ DC ಬಗ್ಗೆ ಮಾತಾಡಿದ್ದಾರೆ. ಮಹಿಳೆಯರಿಗೂ ರೇವಣ್ಣ ಅವ್ರಿಗೂ ಅದ್ಯಾಕೋ ಆಗ್ ಬರೋದೇ ಇಲ್ಲ. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ, ಅದೆಲ್ಲಿಂದ ಹಿಡ್ಕೊಂಡ್ಬಂದವರು ಗೊತ್ತಿಲ್ಲ. ಜಿಲ್ಲಾಧಿಕಾರಿ ವೈಯಕ್ತಿಕ ನಿಂದನೆ ಮಾಡಬಾರ್ದು. ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇದ್ದೇ ಇರೋದು. ನಾನು ರೇವಣ್ಣ ಅವ್ರ ವಿಚಾರ ಬಂದಾಗ ಹಳೆಯ ರಾಜಕಾರಣಕ್ಕೆ ರೇವಣ್ಣ ಹೊಂದ್ಕೊಳ್ತಾ ಇದ್ರು, ಹೋಗ್ತಾ ಇದ್ರು. ಈಗಿನ ರಾಜಕಾರಣಕ್ಕಲ್ಲ. ಅವರು ಈಗಾಗಲೇ ಹೊಳೆ ನರಸೀಪುರದಲ್ಲಿ ತಿಂದಿರೋ ಹೊಡೆತ ನೋಡಿದ್ರೆ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದು ಶ್ರೇಯಸ್ ಪಟೇಲ್ ವಿರುದ್ಧ. ಮುಂದಿನ ಬಾರಿ ಅದನ್ನು ಗೆಲ್ಲೋದಿಲ್ಲ. ಮಾಡಿಕೊಂಡಿರೋ ಎಡವಟ್ಟುಗಳು ಒಂದ ಎರಡ. ತಮ್ಮನ ಮಗ ಸುಮಲತಾ ವಿರುದ್ಧ ಸೋಲೋದಿಕ್ಕೆ ಕಾರಣ ಆಗಿದ್ದೇ ರೇವಣ್ಣ ಅವರ ಸ್ಟೇಟ್ಮೆಂಟು. ರೇವಣ್ಣ ಲಾಲೂ ಪ್ರಸಾದ್ ರೀತಿಯ ರಾಜಕಾರಣ ಮಾಡೋದಕ್ಕೆ ಹೊರಟ್ರೆ ಇವತ್ತಿಗೆ ಆಗೋದಿಲ್ಲ. ರೇವಣ್ಣಗೂ ಲಾಲೂ ಪ್ರಸಾದ್ ಯಾದವ್ಗೂ ಭಾರಿ ಹೋಲಿಕೆ ಇದೆ. ಒಂದು ಕಾಲದ ರೈಲ್ವೆ ಮಂತ್ರಿಯಾಗಿದ್ರು, ಹಾಗೇನೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಹೆಸರು. RJDಯ ಲಾಲೂ ಪ್ರಸಾದ್ ಯಾದವ್ ರೀತಿ ರೇವಣ್ಣ ವರ್ತಿಸೋದಿಕ್ಕೆ ಶುರು ಮಾಡಿದ್ದಾರೆ. ಆವತ್ತಿಗದು ನಡೀತಾ ಇತ್ತು. ತಮಾಷೆಗಳು ಸದನದಲ್ಲಿ, ಲೋಕಸಭೆಯಲ್ಲಿ ಕೂಡ ತಮಾಷೆಗಳು ವರ್ಕ್ ಆಗ್ತಾ ಇತ್ತು. ಇವಾಗ ಸೀರಿಯಸ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ರೇವಣ್ಣ ಲಾಲೂ ಪ್ರಸಾದ್ ಶೈಲಿಯ ರಾಜಕಾರಣ ಮಾಡೋಕೆ ಹೊರಟ್ರೆ ಆಗೋದಿಲ್ಲ. ಕರ್ನಾಟಕದ ಲಾಲು ಆಗೋದಿಕ್ಕೆ ಹೊರಟ್ರೆ ರೇವಣ್ಣ ಸೋಲ್ತಾರೆ, ಎಡವಟ್ಟಾಗುತ್ತೆ. ಸೊ ಈ ಒಂದಷ್ಟು ರಾಜಕೀಯದ ಹಿಂದಿನ ಲಾಲೂ ಪ್ರಸಾದ್ ಹೇಗಿದ್ರು, ರೇವಣ್ಣ ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ, ಇವತ್ತಿನ ರೇವಣ್ಣ ವಿವಾದ ಏನು, ಹಿಂದಿನ ವಿವಾದಗಳೇನು, ಅದನ್ನು ಕೆದಕುವಂಥ ಪ್ರಯತ್ನ ಮಾಡ್ತೀನಿ. ಈ ಸ್ಟೋರಿಯನ್ನು ಕೊನೆಯವರೆಗೂ ನೋಡಿ. ಸುಮನ್ ಟಿವಿಗೆ ಸ್ವಾಗತ. ನಾನು ನೋಡಿ, ಲಾಲೂ ಪ್ರಸಾದ್ ಯಾದವ್ ಒಂದು ಸಂದರ್ಭದಲ್ಲಿ ಹೇಳಿದರು, ಲೋಕಸಭೆಯಲ್ಲಿ ನಿಂತ್ಕೊಂಡು ಈ ಕಂಪ್ಯೂಟ್ರು ಸಗಣಿ ಹಾಕುತ್ತಾ ಅಂತ ಕೇಳಿದರು. ಆಗೊಂಥರ ತಮಾಷೆ ಆಗಿತ್ತು. ಕಂಪ್ಯೂಟ್ರಿಂದ ಏನಾಗುತ್ತೆ ರೀ ಅಂತ. ನೋಡಿ, ಇವತ್ತು ಕಂಪ್ಯೂಟರ್ ಇಲ್ಲದೆ ಮನುಷ್ಯ ಬದುಕೋದಿಕ್ಕಾಗ್ತಾ ಇಲ್ಲ. ಸೊಸೈಟಿ ಎಷ್ಟು ಕಂಪ್ಯೂಟ್ರಿಗೆ ಅಡಿಕ್ಟ್ ಆಗಿದೆ. ಬಿಸ್ನೆಸ್ ಎಲ್ಲ ಕೂಡ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿದೆ. ಇದೇ ಲಾಲೂ ಪ್ರಸಾದ್ ಯಾದವ್ ಲೋಕಸಭೆಯಲ್ಲಿ ನಿಂತ್ಕೊಂಡು ನಾನು ಬರ್ತೀನಿ ಅಂತ ಹೆದರ್ಕೋಬಿಟ್ಟು ಓಡೋಗ್ಬಿಟ್ರು ಬ್ರಿಟಿಷರು ಅಂತ ಹೇಳಿದರು. ಅಂದರೆ ಲಾಲೂ ಪ್ರಸಾದ್ ಯಾದವ್ ಹುಟ್ಟಿದ್ದು 1948ರಲ್ಲಿ. 47ಕ್ಕೆ ಬ್ರಿಟಿಷರು ಭಾರತ ಬಿಟ್ಟು ಓಡೋಗ್ಬಿಟ್ರು. ನಾನು ಬರ್ತೀನಿ ಅಂತ ಹೆದರ್ಬಿಟ್ರು ಅವರು ಅಂತ ಹೇಳಿದರು. ಇದೆಲ್ಲ ಕೇಳ್ಕೊಳ್ಳೋಕ್ಕೆ ತಮಾಷೆ ಆಗಿರುತ್ತೆ. ಆವತ್ತಿನ ಲೋಕಸಭೆಯಲ್ಲಿ ಒಂದಷ್ಟು ಗಟ್ಟಿತನದ ಮಾತುಗಳ ಜೊತೆಗೆ ಈ ರೀತಿ ಲಘು ಹಾಸ್ಯ ಕೂಡ ನಡೀತಾ ಇತ್ತು. ಆದರೆ ರೇವಣ್ಣ ಕಂಡಲ್ಲಿ ವಿವಾದಗಳನ್ನು ಮಾಡ್ಕೊಳ್ತಾ ಇರೋದಿದೆಯಲ್ಲ, ಈಗಾಗಲೇ ಸೋತು ಸುಣ್ಣ ಆಗಿರೋ JDSಗೆ ಮತ್ತೊಂದಷ್ಟು ಹೊಡೆತನ ಕೊಡುತ್ತೆ. ರೇವಣ್ಣ ಇತ್ತೀಚೆಗೆ ಹಾಸನದ DC ಲತಾ ಕುಮಾರಿ ಅವ್ರ ಬಗ್ಗೆ ಮಾತಾಡಿರುವಂಥದ್ದು. ಎಲ್ಲಿಂದ ಹಿಡ್ಕೊಂಬಂತೀರಾ ಇಂಥವ್ರನ್ನ, ಅಂದರೆ ಯಾವುದೋ ಒಂದು ಪ್ರಾಣಿ ಬಗ್ಗೆ ಮಾತಾಡೋ ರೀತಿಯಲ್ಲಿ ಅಷ್ಟು ಕೇವಲವಾಗಿ ಮಾತಾಡಿರುವಂಥದ್ದು ಇದೆಯಲ್ಲ, ಇದು ಮತ್ತೊಂದು ವಿವಾದವನ್ನು ಹುಟ್ಟು ಹಾಕಿದೆ. ರೇವಣ್ಣ ತಾನಿರೋದೇ ಹೀಗೆ ಅನ್ನೋ ರೀತಿ ನಡ್ಕೊಳ್ತಾರೆ. ಅವರಿಗೆ ಒಂದು ಶಿಸ್ತು ಅನ್ನೋದಿಲ್ಲ. ಅದು ಲಾಲೂ ಪ್ರಸಾದ್ ಕಾಲದಲ್ಲಿ ಇತ್ತು. ಅವ್ರು ಹೇಗೇಗೋ ಇರ್ತಾ ಇದ್ರು. ಹಾಗೆ ನೋಡಿದರೆ ಲಾಲೂ ಪ್ರಸಾದ್ ಅವರಿಂದಾನೇ ದೇವೇಗೌಡರು ಪ್ರಧಾನಿ ಆಗಿದ್ದಕ್ಕೆ ಕಾರಣ, ಅಂದರೆ ಪ್ರಧಾನಿ ಆಗೋದಕ್ಕೆ ಮುಖ್ಯ ಕಾರಣ ಲಾಲೂ ಪ್ರಸಾದ್ ಅವರ ಒತ್ತಾಸೆ ಅನ್ನೋದು ರಾಜಕೀಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಅಂತ ಲಾಲೂ ಪ್ರಸಾದ್ ಅವ್ರನ್ನ ರೇವಣ್ಣ ಫಾಲೋ ಮಾಡೋಕೆ ಹೊರಟ್ರೆ ಕರ್ನಾಟಕ ರಾಜಕಾರಣದಲ್ಲಿ ಆಗೋದಿಲ್ಲ. ಒಂದ ಎರಡ ವಿವಾದಗಳು 2019ರಲ್ಲಿ ಯಾವಾಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 7 ಕ್ಷೇತ್ರಗಳಲ್ಲಿ JDS ಇತ್ತು, ಅಲ್ಲಿ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ನಿಖಿಲ್ ಅವರನ್ನು ಸುಮಲತಾ ಅವರೆದುರು. ಅಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ದು ರೇವಣ್ಣ ಅವರ ಮಾತು. ಇನ್ನು ಗಂಡ ಸತ್ತೋಗಿ 3 ತಿಂಗಳಾಗಿಲ್ಲ, ಮನೆಯಿಂದ ಹೊರಗಡೆ ಬರಬೇಕಾ ಅನ್ನೋ ರೀತಿ ಮಾತನ್ನಾಡಿದ್ದೇ ದೊಡ್ಡ ವಿವಾದ ಹುಟ್ಟು ಹಾಕ್ತು. ಎಲ್ಲರ ಮನಸ್ಸಲ್ಲಿ ಈ JDSನ ಆ ಶೈಲಿ ಬಗ್ಗೆ, ಅವ್ರು ಯಾವ ರೀತಿಯಲ್ಲಿ ಒಂಥರ ಹೊರಟಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಒಂದು ನೆಗೆಟಿವ್ ಆದಂಥ ಒಂದು ಇಮೇಜ್ ಬಂತು. ಅಲ್ಲಿಂದ ರೇವಣ್ಣ ಅದಕ್ಕೆ ಕ್ಷಮೆ ಕೇಳಿ ಅಂದರೆ ಕೇಳೋಕ್ಕೂ ಕೂಡ ರೆಡಿ ಇರಲಿಲ್ಲ. ರೇವಣ್ಣ ಮಾತಾಡ್ಬಿಡ್ತಾರೆ, ಆಮೇಲೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ಒಂಥರ ಹೊರಟಾಗಿ ನಾನು ಇರೋದೇ ಹಿಂಗೆ, ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ನಡ್ಕೋತಾರೆ. ಆ ಹಾಸನಾಂಬ ದೇವಸ್ಥಾನದ ಪೂಜೆ ಅದರ ವಿಚಾರದಲ್ಲೂ ಕೂಡ ತಾನು ನಡೆದಿದ್ದೇ ದಾರಿ, ನಾನು ಹೋದರೆ ಅಲ್ಲೆಲ್ಲ ದಾರಿ ಸಿಗ್ಬೇಕು, ನನಗೆ ಫಸ್ಟ್ ಬಿಡಬೇಕು. ಒಟ್ಟಾರೆ ದೇವೇಗೌಡರ ಪ್ರಧಾನಿಯವರ ಮಗ ಅನ್ನುವ ಕಾರಣಕ್ಕೆ ಎಲ್ಲವೂ ನಡೆಯುತ್ತೆ. ನಾನು ಹೇಳ್ದಂಗೆ, ನಾನು ಹೇಳಿದ್ದೆಲ್ಲವೂ ಕೂಡ ಸರಿನೇ, ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ರೇವಣ್ಣ ಹೋದರೆ, ರೇವಣ್ಣ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಖಂಡಿತ ಹೇಳೋದಿಲ್ಲ. ರೇವಣ್ಣ PWDಯಲ್ಲಿ ಅಥವಾ ಅವರು ಪವರ್ ಮಿನಿಸ್ಟರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ರಸ್ತೆ ಮಾಡಿಸಿರೋಂಥದ್ದು ಇರ್ಬೋದು, ತುಂಬ ಕೆಲಸಗಳನ್ನು ಮಾಡ್ತಾರೆ. ಟಾಸ್ಕ್ ಮಾಸ್ಟರ್ ರೇವಣ್ಣ, ಮತ್ತೊಬ್ಬರ ಕೈ ಕೆಲಸಗಳನ್ನು ಮಾಡಿಸ್ತಾರೆ.
ಆದರೆ ಆಡೋ ಮಾತು ತಮ್ಮ ಕುಟುಂಬದ ವಿಚಾರ ಬಂದಾಗ ಜೈಲಿಗೆ ಹೋಗಿ ಬರಬೇಕಾದಂಥ ಪರಿಸ್ಥಿತಿ ಬಂತು. ಅಂದರೆ ಮಹಿಳೆಯರು ಅಂದರೆ ರೇವಣ್ಣ ಅವ್ರಿಗೆ ಯಾಕೋ ಆಗ್ಬರಲ್ಲ ಅಂತ ಅನ್ಸುತ್ತೆ. ಈಗ ಮತ್ತೊಮ್ಮೆ ನಾವು ರೋಹಿಣಿ ಸಿಂಧೂರಿ ಅವ್ರ ವಿಚಾರದಲ್ಲಿ ಕೂಡ ನೋಡಿದ್ವಿ, ಈಗ ಡಿ ಸಿ ಲತಾ ಕುಮಾರಿ ಅವ್ರ ವಿಚಾರದಲ್ಲಿ ನೋಡ್ತಾ ಇದೀವಿ. ಅದು ಯಾಕೋ ಆಸ್ತಕ್ಕೆ ಮಹಿಳಾ ಡಿ ಸಿಗಳೇ ಬರ್ತಾರೆ. ಲಾಸ್ಟ್ ಬಾರಿ ಸತ್ಯಭಾಮ ಅವರಿದ್ರು, ಸೊ ಅವ್ರ ಜೊತೆಗೂ ಕೂಡ ಒಂದಷ್ಟು ಈ ಹಾಸನಾಂಬ ವಿಚಾರದಲ್ಲಿ ಏನಿದು ಇವರು ಪದೇ 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 ಇದನ್ನ ಮಾಡ್ಕೊಳ್ತಾನೆ ರಾಜಕೀಯ ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಹೊಳೆನರಸೀಪುರದಲ್ಲಿ ಗೆಲುವು ಕಷ್ಟ ಮುಂದಿನ ಬಾರಿ ರೇವಣ್ಣ ಅವ್ರಿಗೆ. ರೇವಣ್ಣ ಸುಲಭವಾಗಿ ಗೆಲ್ತೀನಿ ಅಂತ ಅನ್ಕೊಂಡಿದ್ರೆ ಅದು ದಡ್ಡತನ. ಇನ್ನು ಮುಂದೆ ಹಾಸನದಲ್ಲಿ JDS ತನ್ನ ಏನು ಹಿಡಿತವನ್ನ ತುಂಬಾ ಸಡಿಲ ಮಾಡ್ಕೋತಾ ಇದೆ. ಅಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಸಕಲೇಶ್ಪುರ ಬೇಲೂರನ್ನು ಕಳ್ಕೊಂಡಿದೆ. JDS ಅನ್ನೋದು ಹಾಸನದಲ್ಲಿ ಹುಟ್ಟಿ ಬೆಳೆದಂಥದ್ದು. ಹಾಸನದಿಂದ ಒಬ್ಬ ಪ್ರಧಾನಿಯನ್ನ ಕೊಟ್ಟಿತ್ತು JDS ಮೂಲಕ ದೇಶಕ್ಕೆ. ಆದರೆ ಅಲ್ಲೇನೆ ರೇವಣ್ಣ ರಿಪಬ್ಲಿಕ್ ಮಾಡಿಕೊಂಡು ಹಾಸನವನ್ನ ಕುಮಾರಸ್ವಾಮಿ ಬಿಟ್ಟು ರಾಮನಗರಕ್ಕೆ ಬಂದರು. ದೇವೇಗೌಡರು ಮಾತನ್ನ ಕುಮಾರಸ್ವಾಮಿ ಕೇಳ್ತಾರೆ, ರೇವಣ್ಣ ಕೇಳೋದಿಲ್ಲ. ಸೊ ಈ ಥರದ ಅವ್ಯವಸ್ಥೆಗಳಲ್ಲಿ ರೇವಣ್ಣ ತಾನು ಈಗ ಮಾಡ್ಕೊಂಡಿರುವಂಥ ವಿವಾದ, ಲತಾ ಕುಮಾರಿ ಅವ್ರ ಬಗ್ಗೆ ಮಾತಾಡಿರುವಂಥದ್ದು, ಅದು ಕೂಡ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಇನ್ನೇನು ಈ ಚುನಾವಣಾ ಗಾಳಿ ಬೀಸೋದಕ್ಕೆ ಕೆಲವೇ ತಿಂಗಳುಗಳು. ಯಾಕೆಂದ್ರೆ ಒಂದು ವರ್ಷ ಇರುವಾಗಲೇ ಚುನಾವಣಾ ಹೀಟ್ ಶುರುವಾಗುತ್ತೆ. ಈಗಾಗಲೇ ಮೌಲ್ಯಮಾಪನ ಶುರುವಾಗ್ಬಿಟ್ಟಿದೆ. ಹೊಳೆನರಸೀಪುರದಲ್ಲಿ ರೇವಣ್ಣ ಏನ್ ಮಾಡಿದ್ದಾರೆ ಅಂತೇಳಿ ಈ ಚರ್ಚೆಗಳಿರುವಾಗ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡ್ಬಿಟ್ರೆ ಹೆಂಗೆ ರೇವಣ್ಣ? ಸೊ ಹೆಂಗ್ ಬೇಕಂಗೆ ಬೇಕಾಬಿಟ್ಟಿ ನಾನು ಇರೋದೇ ಹಿಂಗೆ ಅನ್ನೋ ತರ ಹೋದ್ರೆ ಮುಂದಿನ ರಾಜಕೀಯ ಭವಿಷ್ಯ ಕತ್ತಲಾಗುತ್ತೆ. ಈಗಾಗಲೇ ಒಬ್ಬ ಮಗ ಜೈಲು ಜೀವಾವಧಿ, ಮತ್ತೊಬ್ಬ ಮಗ ಇದ್ದು ಇಲ್ಲದೆ ಇರೋ ರೀತಿಯಲ್ಲಿ ಯಾರ ಮುಂದೆನೂ ಬರೋದಿಕ್ಕಾಗಲ್ಲ. ಸೊ ಹೀಗಿರೋ ಪರಿಸ್ಥಿತಿಯಲ್ಲಿ ರೇವಣ್ಣ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಇದು ಹಾಸನದಲ್ಲಿ ದೇವೇಗೌಡರಂತೂ ಅವರಿಗೆ ಆರೋಗ್ಯ ಅಷ್ಟು ಸರಿ ಇಲ್ಲ, ವಾರಕ್ಕೆ 2 ಬಾರಿ ಡಯಾಲಿಸಿಸ್ಸು, ಆದರೂ ಕೂಡ ಅವರು ಚೈತನ್ಯವನ್ನು ತಗೊಂಡು ರಾಜಕೀಯಕ್ಕೆ ಬರ್ತಾ ಇರೋದಂತೂ ನಿಜಕ್ಕೂ ಒಂಥರ ಅಚ್ಚರಿನೇ. ಅಂತ ಪರಿಸ್ಥಿತಿಯಲ್ಲಿ ಹಾಸನದಲ್ಲೇ JDS ಸೊರಗ್ತಾ ಇದೆ. ಅದು ರೇವಣ್ಣ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇರೋದಕ್ಕೆ ಮುಂದಿನ ದಿನಗಳಲ್ಲಿ ಅವರೇ ಬೆಲೆ ತೆರಬೇಕಾಗುತ್ತೆ ಅನ್ನೋದು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಇದು ನಮ್ಗನ್ಸಿದ್ದು. ಸೊ ನಿಮಗೇನನ್ಸುತ್ತೆ? ಇದೇ ಸರಿಯಾಗಿರ್ಬೇಕು ಅಂತಿಲ್ಲ, ನಿಮ್ಮ ಅಭಿಪ್ರಾಯ ಬೇರೆ ಆಗಿರ್ಬೋದು. ಇದರ ಬಗ್ಗೆ ಕಮೆಂಟ್ ಮಾಡಿ. ಇದು ಸರಿನೋ ತಪ್ಪೋ? ಮತ್ತಷ್ಟು ರಾಜಕೀಯ ವಿಚಾರ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.